ಡಿಕೆ ಶಿವಕುಮಾರ್ ಹಿಸ್ಟರಿ ತೆಗೆದು ನೋಡಿ, ಅವರು ಯಾರು ಎಂದು ನಿಮಗೆ ತಿಳಿಯಲಿದೆ. ನನ್ನ ಪರವಾಗಿ ಡಿಕೆ ಶಿವಕುಮಾರ್ ಪ್ರಚಾರಕ್ಕೆ ಬಂದೇ ಬರ್ತಾರೆ ಅಂತ ಇಲ್ಲಿ ಮಧು ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಶಿವಮೊಗ್ಗದಲ್ಲಿ ಪ್ರಚಾರಕ್ಕೆ ಬಂದೇ ಬರ್ತಾರೆ, ಅವರು ಯಾರು ಅಂತ ಅವ್ರ ಹಿಸ್ಟರಿ ತೆಗೆದು ನೋಡಿ ಅಂತ ಮಧು ಬಂಗಾರಪ್ಪನವರು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಹಾಡಿ ಹೋಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಶಿವಮೊಗ್ಗದಲ್ಲಿ ಪ್ರಚಾರವನ್ನ ಮಾಡ್ತಾರೆ ಅಂತ HD ದೇವೇಗೌಡರು ಕೂಡ ಹೇಳಿರುವಂತದ್ದು. ಡಿಕೆ ಶಿವಕುಮಾರ್ ಬರಲು ಈಗಾಗಲೇ ಒಪ್ಪಿದ್ದಾರೆ. ಶಿವಮೊಗ್ಗದಲ್ಲಿ JDS ವರಿಷ್ಠ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಶಿವಮೊಗ್ಗಕ್ಕೆ ಬಂದು ಪ್ರಚಾರವನ್ನ ಮಾಡ್ತಾರೆ ಅಂತ ದೇವೇಗೌಡರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಶಿವಮೊಗ್ಗದ ಜವಾಬ್ದಾರಿಯನ್ನ ನೀಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ JDS ನ ವರಿಷ್ಠ ದೇವೇಗೌಡರ ಹೇಳಿಕೆಯನ್ನ ಗಮನಿಸಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಬಂದು ಪ್ರಚಾರವನ್ನ ಮಾಡ್ತಾರೆ, ಅವರು ಕೂಡ ಈ ಒಂದು ಜವಾಬ್ದಾರಿಯನ್ನ ವಹಿಸಿಕೊಳ್ತಾರೆ. ಈಗ ಆಲ್ರೆಡಿ ಮಾತನಾಡಿದ್ದೀನಿ ಡಿಕೆ ಶಿವಕುಮಾರ್ ಅವರ ಹತ್ರ ಅಂತ HD ದೇವೇಗೌಡರು ಹೇಳಿದ್ದಾರೆ. 2019 ಚುನಾವಣೆಗೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರೇ ನಮ್ಮ ಅಭ್ಯರ್ಥಿಯಾಗಿ ಮೈತ್ರಿ ಸರ್ಕಾರದ ವತಿಯಿಂದ ತೀರ್ಮಾನ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾನು ಮೊದಲು ಕಾಗೋಡು ತಿಮ್ಮಪ್ಪನವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸಿ ಆಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ಭೇಟಿ ಮಾಡ್ತೀನಿ. ಮುಂದಕ್ಕೆ ಯಾವ ರೀತಿ ಮಧು ಅವರ ಗೆಲುವಿಗೆ ಪ್ರಯತ್ನ ಮಾಡಬೇಕು, ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀವಿ. ಮಧು ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಈಗ ದೇವರು ಮೊಮ್ಮಕ್ಕಳನ್ನ ಹೇಗೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾರೋ, ಮಧುನೂ ಹಾಗೇನೆ ಶಕ್ತಿ ಮೀರಿ ನಿಮ್ಮೆಲ್ಲರ ಸಹಕಾರದಿಂದ ಕಾಗೋಡು ತಿಮ್ಮಪ್ಪನವರ ಮತ್ತು ಕಾಂಗ್ರೆಸ್ನ ಆಶೀರ್ವಾದದಿಂದ ಅವ್ರನ್ನ ಗೆಲ್ಲಿಸಲಿಕ್ಕೆ ಸರ್ವ ರೀತಿ ಪ್ರಯತ್ನ. ನೀವು ಆ ಲೆಕ್ಕ ತಗೊಳ್ಳೋದಾದ್ರೆ DK ಶಿವಕುಮಾರ್ ಯಾರು ಅಂತೇಳಿ ಹಿಸ್ಟ್ರಿ ಒಂದ್ಸತಿ ನೋಡ್ಬಿಡಿ, ನಿಮಗೆ ಉತ್ತರ ಅಲ್ಲಿ ಸಿಕ್ಬಿಡುತ್ತೆ. ಬಂಗಾರಪ್ಪ ಅವರ ಯಡಿಯೂರಪ್ಪ ಅವರ ಅಂತೇಳಿ ಅದು DK ಶಿವಕುಮಾರ್ ಅವರೇ ಬರ್ತಾರೆ, ಅವ್ರ ಹತ್ರನೇ ಕೇಳಿ. ಎಳ್ಕೊಂಬರ್ತೀನಿ ನಾನು DK ಶಿವಕುಮಾರ್ ಅವ್ರನ್ನ, ಯಾಕೆಂದ್ರೆ ನನ್ನ ಅಣ್ಣನ ಸಮಾನ, ನನ್ನನ್ನು ಬಿಟ್ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಆಮೇಲೆ ಅವ್ರ ಜವಾಬ್ದಾರಿ ಹೋದ ಸತಿ ಆಗಲಿಲ್ಲ ಪಾಪ, ಅದನ್ನು ನಾನಿಲ್ಲ ಈ ಸತಿ ನಾನು ಬಂದು ಋಣ ತೀರಿಸ್ತೀನಿ ಅಂದ್ಬಿಟ್ರು. ನಾನಿಲ್ಲಿ ಋಣ ತೀರ್ಸೋದು ಬೇಡ, ನೀವು ಬಂದರೆ ಸಾಕಂತ. ನೀವು